ಇಡೀ ಪ್ರಜ್ಞಾವಂತ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಜೀತ ಪದ್ಧತಿ ಅಂತಕ್ಕಂಥದ್ದು ಇನ್ನೂ ನಮ್ಮಲ್ಲಿ ಜೀವಂತವಾಗಿದೆಯಾ? ಇಂಥ ಅಮಾನುಷ ಅತಿ ಕ್ರೂರ ಪದ್ಧತಿ ಬೆಳಗಾವಿಯಲ್ಲಿ ಕಂಡು ಬಂದಿದೆ. ವ್ಯಕ್ತಿಯೊಬ್ಬನಿಗೆ ಎಷ್ಟು ಕ್ರೂರಾತಿ ಕ್ರೂರ ಶಿಕ್ಷೆಯನ್ನು ಕೊಡಬಹುದೋ ಅದೆಲ್ಲವೂ ಕೂಡ ಈ ಘಟನೆಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಬೆಳಗಾವಿನಲ್ಲಿ ನಡೆದಿರ್ತಕ್ಕಂಥದ್ದಾದರೂ ಏನು ಅಂತ ನೋಡೋಣ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದೋಯ್ತು. 75 ವರ್ಷದ ನಂತರವೂ ಕೂಡ ಇಂಥ ಪದ್ಧತಿಗಳು ನಮ್ಮಲ್ಲಿ ಜೀವಂತ ಇದೆಯಾ ಅಂತ ಅಮಾನವೀಯ, ಅಮಾನುಷ, ಕ್ರೂರಾತಿ ಕ್ರೂರ, ರಾಕ್ಷಸ ಮನಸ್ಥಿತಿಯನ್ನು ನೀವು ನೋಡ್ಬೋದು. ಒಂದು ರೀತಿ ಪೈಶಾಚಿಕ ಅಂದರೂ ತಪ್ಪಲ್ಲ, ದಾರುಣ, ಕರುಳು ಹಿಂಡುವಂತಹ ದೃಶ್ಯ, ಮೃಗೀಯ ವರ್ತನೆ ಇದು ನಿಜವಾಗ್ಲೂ ಕೂಡ. ಈ ದೃಶ್ಯವನ್ನು ನೋಡಿದ್ರೆ ಎಂಥವರ ರಕ್ತ ಕೂಡ ಕುದಿಯುತ್ತೆ. ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ದೃಶ್ಯ. ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದಾನೆ, ಆತ ಅಡುಗೆ ಮಾಡ್ತಾ ಇದ್ದಾನೆ. ಬಟ್ ಏನದರಲ್ಲಿ ವಿಶೇಷ ಅಂತ ನಿಮ್ಗೆ ಅನ್ನಿಸ್ಬೋದು. ಆತನ ಕಾಲನ್ನು ನೋಡಿ, ಕಾಲಿಗೆ ಸರಪಳಿಯನ್ನು ಹಾಕಿದ್ದಾರೆ. ಸರಪಳಿನಲ್ಲೇ ಆತ ಕೆಲಸ ಮಾಡಬೇಕು, ಇಲ್ಲಾಂದರೆ ಕೆಲಸ ಬಿಟ್ಟು ಹೋಗ್ಬಿಟ್ರೆ, ಓಡೋಗ್ಬಿಟ್ರೆ, ಅದಕ್ಕೋಸ್ಕರ ಕಾಲಿಗೆ ಸರಪಳಿಯನ್ನು ಹಾಕಿದ್ದಾರೆ. ಅವನು ಕಿಚನ್ನಲ್ಲಿ ಏನೇ ಕೆಲಸ ಮಾಡಿದ್ರೂ ಓಡಾಡೋದಕ್ಕೆ ಎಷ್ಟು ಬೇಕೋ ಅಷ್ಟುದ್ದ ಚೈನ್ ಬಿಟ್ಟಿದ್ದಾರೆ ಅಷ್ಟೇ. ಉಳಿದಂತೆ ಆನೆ ಕಾಲಿಗೆ ಸರಪಳಿ ಹಾಕ್ತಾರಲ್ಲ, ಎಲ್ಲರೂ ಹೋಗ್ಬಿಡುತ್ತೆ ಅಂತ, ಆ ಥರ ಮನುಷ್ಯನಿಗೆ ಸರಪಳಿ ಹಾಕಿ ಬಂಧಿಸಿಟ್ಟಿರುವಂತಹ ಘಟನೆ ಇದು. ಕಾರ್ಮಿಕನ ಕಾಲಿಗೆ ಸರಪಳಿ. ಪಾಪ ಅನ್ನಂಗಿಲ್ಲ, ಬಿಡಂಗಿಲ್ಲ, ಯಾರಿಗೂ ಕಂಪ್ಲೇಂಟ್ ಮಾಡೋ ಹಂಗಿಲ್ಲ. ಅಂಥ ದಾರುಣ ಸ್ಥಿತಿ ಪಾಪ ಇವ್ರುಗಳೇ. ನೋಡಿ, ಕಾಲಿಗೆ ಸರಪಳಿ ಅಂದರೆ ಅರ್ಥ ಏನು ಅಂದರೆ, ನೀನು ಸಾಯೋ ತನಕ ಇಲ್ಲೇ ಕೆಲಸ ಮಾಡಬೇಕು, ಅಪ್ಪಿತಪ್ಪಿ ಕೂಡ ಓಡ್ ಹೋಗೋವಂತಹ ಚಿಂತನೆ ಮಾಡಬಾರ್ದು, ಓಡ್ ಹೋಗೋದಕ್ಕೆ ಬಿಡಲೂಬಾರ್ದು. ಹಾಗಾಗಿ ಅವನ ಕಾಲಿಗೆ ಸರಪಳಿ ಕಟ್ಟಿದ್ದಾರೆ. ಇದು ರಾತ್ರಿ ಆತ ಮಲಗಿರಬೇಕಾದ್ರೂ ಸರಪಳಿ ಇರುತ್ತಂತೆ. ಸರಪಳಿ ಹಾಕ್ಕೊಂಡೇ ಮಲ್ಕೋಬೇಕು. ಯಾವ ಜೈಲಿನಲ್ಲೂ ಕೂಡ ಎಂಥ ಕೊಲೆಗಡುಕನಿಗೂ ಈ ರೀತಿ ಶಿಕ್ಷೆ ಕೊಡಲ್ಲ, ಎಲ್ಲೂ ಕೊಡಲ್ಲ ಈ ಥರ ಶಿಕ್ಷೆ. ಅಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ, ನೋಡಿ. ದೃಶ್ಯದಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಬೆಳಗಾವಿಯಿಂದ ಬಂದಿರತಕ್ಕಂಥ ದೃಶ್ಯ. ಇದು ಯಾವುದೋ ಒಂದು ಡಾಬಾ, ಅದ್ರ ಕತೆ ಹೇಳ್ತೀನಿ ನಾನು ನಿಮಗೆ ಏನು ಅಂತನ್ಬಿಟ್ಟು. ಬಟ್ ಅಲ್ಲಿ ಅಡುಗೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯ ಕಾಲಿಗೆ ಸರಪಳಿ ಹಾಕಿದ್ದಾರೆ. ಅವನೇ ಬೇಕು ಅಂತ ಹಾಕ್ಕೊಂಡಿರೋದಲ್ಲ, ಮಾಲೀಕರು ಹಾಕಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದಂತೂ ಸ್ಪಷ್ಟವಾಗ್ತಾ ಹೋಗುತ್ತೆ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಜೀತ ಪದ್ಧತಿ ಅಂತಕ್ಕಂಥದ್ದು ಇನ್ನೂ ಜೀವಂತವಾಗಿದೆ ಅಂತ. ಪಾಪ ಹೊಟ್ಟೆ ಪಾಡಿಗೆ ಬಂದಂಥವ್ರಿಗೆ ದೂರದ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಾರೆ, ಇಲ್ಲೇನೋ ನಾವು ದುಡಿಬೋದು, ನಮ್ಮ ರಾಜ್ಯಕ್ಕಿಂತ ಚೆನ್ನಾಗಿ ದುಡಿಬೋದು ಅಂತ. ಜೀತ ಪದ್ಧತಿ ಇನ್ನೂ ಜೀವಂತವಾಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಮೇಲಿಂದ ದೊಣ್ಣೆ ಬಡಿಗೆಗಳಿಂದ ಥಳಿತಾ ಅಂತೆ, ಇವ್ರಿಗೆ ಹೊಡೆಯೋದು ಉಂಟಂತೆ. ಕಾಲುಗಳಿಗೆ ಕಬ್ಬಿಣದ ಸರಪಳಿ ಕಟ್ಟಿ ಚಿತ್ರ ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ಬೆಳಗಾವಿಯಲ್ಲೊಂದು ವಿಕೃತ ಮೃಗೀಯ ಘಟನೆ ಇದು. ಹೊಡಿತಾರಂತೆ ಇವ್ರಿಗೆ, ತಪ್ಪಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೊಡೆದು ಬಡಿದು ಮಾಡಿ ಇವ್ರನ್ನ ಹೆದರಿಕೆನಲ್ಲಿ ಇಟ್ಕೊಂಡಿರೋದು.
ಹಂಗೂ ಓಡೋಗ್ತಾನೆ ಅಂತಂದ್ಬಿಟ್ಟು ಕಾಲಿಗೆ ಸರಪಳಿ ಕಟ್ಟಿರೋದು. ಯಾವುದೋ ಜೈಲಲ್ಲ, ಜೈಲಲ್ಲೂ ಈ ಥರ ಶಿಕ್ಷೆ ಕೊಡಲ್ಲ. ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಇದನ್ನೆಲ್ಲ ನೋಡಿ. ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಇದು. ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಹ್ಯೂಮನ್ ರೈಟ್ಸ್ ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ, ಪೊಲೀಸರ ಗಮನಕ್ಕೆ ಬಂದಿದೆಯಾ ಇಲ್ವಾ ಗೊತ್ತಿಲ್ಲ. ಈ ಥರನೂ ದುಡಿಸ್ಕೋತಾರ. ಜೀತ ಪದ್ಧತಿ ಇದ್ದಾಗಲೂ ಹೀಗೆಲ್ಲ ಮಾಡ್ತಿರ್ಲಿಲ್ಲ ತೀರಾ. ಕಾಲಕ್ಕೆ ಸರಪಳಿ ಕಟ್ಟಿ ಅವನೆಲ್ಲೂ ಓಡೋಗ್ದಂಗೆ ಮಾಡಿ ಅವನಿಂದ ಕೆಲಸ ಮಾಡಿಸ್ಕೊಳ್ಳೋದು, ದುಡಿಸ್ಕೊಳ್ಳೋದು. ಯಾವುದೋ 1947ಗಿಂತ ಮೊದಲು ಎಲ್ಲೋ ಪುಸ್ತಕದಲ್ಲಿ ಓದಿದ್ವಪ್ಪ ನಾವು, ಹೀಗೆಲ್ಲ ಇತ್ತಂತೆ ಅಂತ. ಅದರ್ವೈಸ್ ಈ ಥರ ನಾವು ಇತ್ತೀಚಿನ ದಶಕಗಳಲ್ಲೇ ನೋಡಿಲ್ಲ ಎಲ್ಲೂ. ಅಂಥ ಕೆಟ್ಟ ಸಂಸ್ಕೃತಿಯನ್ನು ಇನ್ನೂ ಕೂಡ ಪರಿಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಬೆಳಗಾವಿಯ ಜನ. ಕಿತ್ತೂರು ಗಡಿ, ಬೆಳಗಾವಿಯ ಕಿತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇದು ಎಷ್ಟು ವರ್ಷದಿಂದ ಈ ಥರ ಮಾಡ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರಬೇಕು, ಈಗ ಬೆಳಕಿಗೆ ಬರ್ತಾ ಇದೆ ಅಷ್ಟೇ. ಹೋಟೆಲ್ ಕಾರ್ಮಿಕರ ಕಾಲಿಗೆ ಕಬ್ಬಿಣದ ಸರಪಳಿ ಹಾಕಿರ್ತಕ್ಕಂಥ ದೃಶ್ಯಗಳನ್ನು ನೀವೀಗ ನೋಡಿದ್ರಿ. ಒಂದು ಡಾಬಾದಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಆತ ಹೆಡ್ ಕುಕ್ ಅಂತೆ. ಹೆಡ್ ಕುಕ್ ಕಾಲಿಗೆ ಸರಪಳಿ ಹಾಗೂ ಕೋಳ ತೊಡಿಸಿ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ಗಡಿಯಲ್ಲಿರುವ ಡಾಬಾ ಒಂದರಲ್ಲಿ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇರೋದು. ಇವನಿಗೆ ಶೌಚಾಲಯಕ್ಕೆ ಹೋದಾಗ ಮಾತ್ರ ಸರಪಳಿಯಿಂದ ಮುಕ್ತಿ, ಬಂದ ತಕ್ಷಣ ಮತ್ತೆ ಕಾಲಕ್ಕೆ ಕಟ್ತಾರೆ. ರಾಕ್ಷಸಿ ಮನಸ್ಥಿತಿ ಡಾಬಾ ಮಾಲೀಕ ಆ ಪೈಶಾಚಿಕ ಕೃತ್ಯವನ್ನು ನಡೆಸಿರ್ತಕ್ಕಂಥವ್ನು. ಇನ್ನೆಂಥ ಮನುಷ್ಯ ಇರಬೇಕು ಆ ಓನರು ಅಂತ, ಇನ್ನೆಂಥವ್ನು ಇರಬೇಕು ಅವನು. ನೀವು ಕೆಲಸದವ್ರನ್ನ ಕರೆಕ್ಟಾಗಿ ಸಂಬಳ ಕೊಟ್ಕೊಂಡು ಇಟ್ಕೊಂಡ್ರೆ ಅವ್ರು ಯಾಕೆ ಕೆಲಸ ಬಿಟ್ಟು ಓಡೋಗ್ತಾರೆ ಹೇಳಿ? ಎಷ್ಟು ಮಂದಿ ಇರ್ತಾರೆ ಇಲ್ಲಿ? ಬಟ್ ಒಂದು 70 ಮಂದಿ ಐತೆ ನೋಡ್ರಿ. ಅಲ್ಲಲ್ಲ, ಈಗ ರೂಮ್ನಾಗ ರೀ ಇಲ್ಲಿ ಇದೊಂದು 5-6 ಮಂದಿ ಇದಾರೆ. ನಾವು ಊರು ಬಿಟ್ಟು ಬಂದವ್ರು ಹಿಂಗೆ ಮಕ್ಕೋತಾರೆ. ನಾವು ಲಗತ್ತಳ್ಳಿ ಆಗಿದ್ದಾಗ ಊರಿಗೆ ಹೋಗ್ಬಿಟ್ಟು. ಹಾಂ. ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ, ಕಟ್ಟಿಟ್ಟಿರ್ತಾರಂತಲ್ಲ ಅವ್ರು. ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತಾರಲ್ಲ. ಅಲ್ಲಿಗೆ ಯಾರು ಹಿಂಗೆ ರೊಕ್ಕ ತಗೊಂಡು ತಪ್ಪಿಸಿ ಓಡೋರ ಇರ್ತಾರಂತವ್ರಿಗೆ ಕಟ್ಟಿ ಹಾಕಿರ್ತಾರಂತ ಬರ್ತಾರ್ರಿ. ಹಾಂ, ಹಿಡ್ಕೊಂಬಂದು ದನ ಬಡ್ದಂಗೆ ಅವ್ರ ಕಾಲು ಚೈನ ಕಟ್ಟಿ ಚಾವಿ ಹಾಕಿ ಒಳ ಹಾಕಿಬಿಡ್ತಾರೆ. ಕೋಲ್ಯಾಗ ಹೊಡೆದ ಹಾಕಿಬಿಡ್ತಾರೆ. ನಿಮ್ಮ ದುಡ್ಡಿಗೆ ಅಷ್ಟ ಬಡದೈತಿ ಮತ್ತು ಚಾವಿನ ಹಾಕೋದ್ರಿ ಅವ್ರು ಕಾಲಿಗೆ. ಚವೆ ಮತ್ತು ಬೆಳಗ್ಗೆ ತೆಗೆಯೋದು ಮತ್ತೆ ಹೌದು. ಎರಡು ಕೊಟ್ಟಿರ್ತಾರೆ ಅವ್ರಿಗೆ. ಬರೀ 1 ಲಕ್ಷ ಗಂಟೆ ಅದಾವ, 1.5 ಲಕ್ಷ ಅದಾವ, 2 ಲಕ್ಷ ಅದಾವ. ಅಂದ್ರೆ ಕಾಯಂ ಬರ್ತಾರಂತ ಕೊಟ್ಟಿರ್ತಾರೆ. ಕಾಯಂ ಮತ್ತು ಅಷ್ಟು ರೊಕ್ಕ ಕೊಟ್ಟಿರ್ತಾರೆ. ಹೌದು. ಕಾಲಿಗೆ ಚೈನಿಗೆ ಕೀಲಿ ಹಾಕಿರಂದ್ರೆ ಅವ್ರು ಬಾತ್ರೂಮ್ಗೆ ಹೋದ ಹೆಂಗೆ ಹೋಗೋದ್ರಿ? ಅಲ್ಲೇ ಮನ್ಯಾಗ ಮಕ್ಕೋದ್ರಿ ಅವ್ರ. ಅಲ್ಲಿ ಬಾತ್ರೂಮ್ಗೆ ಹೋಗೋದಾದ್ರೆ ಅವಾಗ ಯಾರನ್ನ ಕರೀದ್ರೆ ಚಾವಿ ತೆಗಿತಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಏನು ಕಥೆ ಇದು ಅಂತ ಇಷ್ಟು ದಿನ ಯಾರ ವಿಚಾರಕ್ಕೂ ಯಾರ ಗಮನಕ್ಕೂ ಬಂದೇ ಇಲ್ವಾ ಇದು? ಇಷ್ಟಕ್ಕೂ ಸರಪಳಿ ಹಾಕೋದು ಅವ್ರು ಓಡೋಗ್ತಾರೆ ಅಂತನ, ಇದ್ರ ಹಿನ್ನೆಲೆ ಏನು ಅಂತ? ಇದೊಂದು ಬಹಳ ದೊಡ್ಡದಾದ ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು ಅರವಿಂದ್. ಯಾಕೆಂತಂದ್ರೆ ಈ ತರ ಒಂದಿಷ್ಟು ಲೇಬರ್ಗಳನ್ನ ಉತ್ತರ ಪ್ರದೇಶ, ಬಿಹಾರಗಳಿಂದ ಇವರು ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ಅವರಿಗೆ 50,000, 1 ಲಕ್ಷ, 2 ಲಕ್ಷವರೆಗೆ ಹಣ ಕೊಟ್ಟಿರ್ತಾರೆ. ಇವರು ಎಲ್ಲಿ ಓಡಿ ಹೋಗುವುದು ಅಂತ ಭಯದಿಂದ ಈ ತರ ಒಂದು ಹೀನ ಕೃತ್ಯನ ಮಾಡ್ತಾರೆ. ಚಿತ್ರಹಿಂಸೆಯನ್ನು ಕೊಡ್ತಾರೆ. ಯಾಕೆ ಅಂತಂದ್ರೆ ಕೆಳಗಡೆ ಬೇಡಿಗಳನ್ನ ಕಟ್ಕೋಬೇಕು, ಮೇಲ್ಗಡೆ ರೊಟ್ಟಿಯನ್ನು ಮಾಡಬೇಕು. ಆದ್ರೆ ಇವರ ಹೊಟ್ಟೆಗೆ ಊಟ ಕೊಡೋದಿಲ್ಲ, ಅನ್ನ ನೀರು ಕೊಡದೇನೆ ಇವರನ್ನ ದುಡಿಸ್ಕೊಳ್ತಾ ಇರುವಂತದ್ದು. ಮತ್ತೆ ಇವರು ಓಡಿ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಏನು ಡ್ಯೂಟಿ ಮುಗಿದ್ಮೇಲೆ ಒಳಗಡೆ ಅದ್ರ ಹಿಂದ್ಗಡೆನೆ ಒಂದು ದೊಡ್ಡದಂತ ರೂಮ್ ಇದೆ.
ಅಲ್ಲಿಯೂ ಕೂಡ ಈಗ ಹೇಗೆ ದನಗಳಿಗೆ ಕಟ್ಟಲಿಕ್ಕೆ ಒಂದಿಷ್ಟು ರಿಂಗನ್ನು ಮಾಡಿರ್ತಾರೆ, ಆ ಥರ ರಿಂಗನ್ನು ಮಾಡಿ ಇವರಿಗೆ ಸರಪಳಿಯನ್ನು ಕಟ್ಟಿರ್ತಾರೆ. ಆದರೆ ಎಲ್ಲೂ ಕೂಡ ಹೋಗಂಗಿಲ್ಲ. ಬಹಳ ವಿಚಿತ್ರ ಸಂಗತಿ ಏನಂತಂದರೆ, ಸರಪಳಿಯನ್ನು ಯಾವಾಗ ಬೀಸ್ತಾರೆ ಅಂತಂದರೆ ಅವರು ಕೇವಲ ಬಹಿರ್ದೇಶಕ್ಕೆ ಹೋಗ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಆ ಸರಪಳಿಯನ್ನು ಬೀಸ್ತಾರೆ. ಅದನ್ನು ಕೂಡ ಏನಂತಾರೆ ಕರ್ಕೊಂಡು ಹಿಡ್ಕೊಂಡು ಹೋಗಿ ಆ ಸರಪಳಿ ಕೈಯಲ್ಲಿ ಹಿಡ್ಕೊಂಡು ಅವರ ಟಾಯ್ಲೆಟನ್ನು ಮಾಡಬೇಕಾಗಿರೋಂಥ ದಯನೀಯ ದುಸ್ಥಿತಿ ಇಲ್ಲಿ ಬಂದಿರುವಂಥದ್ದು. ಹೀಗಾಗಿ ಯಾಕೆ ಅಧಿಕಾರಿಗಳು ಇದುವರೆಗೆ ಎಚ್ಚೆತ್ತುಕೊಳ್ಳಿಲ್ಲ, ಯಾಕೆ ಇವರಿಗೆ ಕಾಣಿಸ್ತಾ ಇಲ್ಲ, ಒಂದು ಭಾಳಷ್ಟು ದೊಡ್ಡದಂಥ ಯಕ್ಷಪ್ರಶ್ನೆ ಇರುವಂಥದ್ದು. ಅರವಿಂದ ಇಲ್ಲಿ ಅವರನ್ನು ಮಾತನಾಡಿಸಿದಾಗ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇರುವಂಥದ್ದು. ಯಾಕೆಂತಂದ್ರೆ ನಮ್ಮನ್ನು ಬಿಟ್ಬಿಡಿ, ನಾವು ಹೇಗೆ ಬದುಕ್ತೀವಿ, ನಮ್ಮ ಊರಲ್ಲಿ ಹೋಗಿ ಹೇಗಾದ್ರು ಬದುಕೋತೀವಿ ಹಾಗೆ ಅಂತೇಳಿ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿಯೋವರೆಗೂ ಕೂಡ ಮೇಲ್ಗಡೆ ಹೊಡಿತಾರೆ, ಕೆಳಗಡೆ ಊಟ ಕೊಡೋದಿಲ್ಲ. ಜೊತೆಗೆ ಏನಂತಂದರೆ ಅವರನ್ನು ಕೂಡಿ ಹಾಕ್ತಾರೆ, ಮತ್ತು ಇವರು ಹೊಡೆಯೋದನ್ನು ಬೇರೆಯವ್ರಿಗೂ ತೋರಿಸ್ತಾರೆ. ನೋಡ್ರಿ, ನೀವು ಹೀಗೆ ಮಾಡಿದರೆ ನಿಮ್ಮನ್ನು ಇದೇ ಗತಿ ಆಗತ್ತೆ ಅಂತ ಹೇಳಿ ಬೇರೆ ಲೇಬರ್ಗಳಿಗೂ ಕೂಡ ಇವರು ಉದಾಹರಣೆಯನ್ನು ಕೊಡ್ತಾರೆ, ಹೇಗೆ ಯಾವ ಥರ ಹೊಡಿತೀವಿ ನಾವು ಹಾಗೆ ಅಂತೇಳಿ. ಇದೊಂದು ಭಾಳ ಹೀನಾಯ ಕೃತ್ಯ ಅಂತೇಳಿ ಹೇಳ್ಬೋದು. ಮತ್ತು ಅಲ್ಲಿ ತಾವು ನೋಡ್ಬೋದು, ಏನಂತ ಒಬ್ಬರು ಸೆಕ್ಯೂರಿಟಿ ಅವರು ಮಾತಾಡ್ತಾರೆ ಹೇಗೆ ಅಂತಂದರೆ, ದನಕ್ಕೆ ಬಡ್ದಂಗೆ ಬಿಡ್ತಾರೆ ಇವರನ್ನು, ದನಕ್ಕೆ ಬಡ್ದಾಗ ಬಿಡ್ತಾರೆ ಅಂತ ಹೇಳ್ತಾರೆ. ಇದು ಭಾಳಷ್ಟು ವಿಷಾದನೀಯ ಸಂಗತಿ. ಈ ವಿಚಾರ ಏನು ಪಬ್ಲಿಕ್ ಟಿವಿಯಲ್ಲಿ ಬಿತ್ತರಗೊಳ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಜೊತೆಗೆ ಏನಂತಾರೆ ಲೇಬರ್ ಅಧಿಕಾರಿಗಳನ್ನ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಲೇಬರ್ ಅಧಿಕಾರಿಗಳು ಮಲ್ಲಿಕಾರ್ಜುನ್ ಕೂಡ ನನ್ನ ಜೊತೆ ಮಾತಾಡಿದ್ರು. ಸರ್, ನಮಗೆ ಮೊದಲೇ ಹೇಳಿದರೆ ನಾವು ಹೋಗಿ ರೇಡ್ ಮಾಡ್ತಿದ್ವು ಅಂತೇಳಿ. ಭಾಳಷ್ಟು ಏನು ಹೇಳಬೇಕು ಈ ಶಬ್ದಕ್ಕೆ ಗೊತ್ತಾಗ್ತಿಲ್ಲ. ಯಾಕಂದರೆ ನೀವು ಮೊದಲೇ ಹೇಳಿದ್ರೆ ನಾವು ಹೋಗಿ ರೇಡ್ ಮಾಡ್ತೀವಿ ಅಂತಂದರೆ ನಮ್ಮನ್ನು ಕೇಳಿ ಇವರು ನೌಕರಿ ಮಾಡ್ತಾರಾ ಅಥವಾ ನಮ್ಮನ್ನು ಕೇಳಿ ಇವರು ಜಾಬ್ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗ್ತಿರುವಂಥದ್ದು. ಅರವಿಂದ್, ಯಾರು ಇದ್ರ ಓನರ್, ಡಾಬಾ ಮಾಲೀಕರು ಯಾರು ಅಂತ ಗೊತ್ತಾಯ್ತಾ? ಮುಲ್ಲಾ ಅಂತ ಇಬ್ಬರು ಸಹೋದರಿದ್ದಾರೆ. ಇಬ್ಬರು ಮುಲ್ಲಾ ಸಹೋದರು, ಎರಡು ಇವ್ರದ್ದು ಒಂದು ದಾಬಾ ಇರುವಂಥದ್ದು ಕಿತ್ತೂರಿನ ಈ ಕಡೆ ಇರ್ತಕ್ಕಂಥ ಒಬ್ಬ ಸಹೋದರ ಇದ್ದಾನೆ, ಅವ್ರದ್ದು ದಾಬಾ ಇರುವಂಥದ್ದು ಕಿತ್ತೂರಿನ ಆ ಕಡೆ. ಅಂತಂದರೆ ಬಾರ್ಡರಲ್ಲಿ ಎರಡೂ ಕಿತ್ತೂರಿನ ಆ ಕಡೆ ತೇಗೂರು ಅಂತ ಏನಿದೆ, ಆ ತೇಗೂರಲ್ಲಿ ಇರ್ತಕ್ಕಂಥ ಎರಡೂ ಕಡೆ ಕೂಡ ಈ ಥರ ಚಿತ್ರಹಿಂಸೆ ಮಾಡ್ತಾರಕ್ಕಂಥ ವಿಜುವಲ್ಗಳನ್ನು ನಮಗೆ ಸಿಕ್ಕಿರುವಂಥದ್ದು. ಮತ್ತು ಅವ್ರನ್ನ ಮಾತನಾಡ್ಸಕ್ಕೆ ಹೋದರೆ ಏನಂತಂದರೆ, ಭಾಳ ದೊಡ್ಡವರಿದ್ದಾರೆ ರೀ, ಅವ್ರ ಕೈಗಳು ಭಾಳ ದೊಡ್ಡದಿದೆ, ಅವ್ರು ಏನಂತಂದರೆ ಭಾಳ ಗುಂಡಾಗಿರಿ ಮಾಡ್ತಾರೆ, ದುಡ್ಡಿನ ದರ್ಪ ಇದೆ, ಅವ್ರಿಗೆ ಯಾರನ್ನು ಕೂಡ ಕೇಳೋದಿಲ್ಲ ಹಾಗೆ ಅಂಥೇಳಿ ಅಲ್ಲೊಂದಿಷ್ಟು ಲೇಬರ್ಗಳು ತಿಳಿಸ್ತಾ ಇರುವಂಥದ್ದು. ಅರವಿಂದ್, ರೈಟ್. ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಯಾವನಾದ್ರೂ ಏನ್ರಿ, ನನ್ನ ಪ್ರಕಾರ ಏನು ಮಾಡ್ಬೇಕು ಗೊತ್ತಾ, ಅವ್ರು ಯಾರೋ ಇಬ್ಬರು ಅಣ್ಣ ತಮ್ಮಂದರು ಡಾಬಾ ಓನರ್ಸು, ಅವ್ರ ಕಾಲ್ಗೂ ಹೀಗೆ ಸರಪಳಿ ಕಟ್ಟಿ ಅವ್ರಿಗೂ ಬಡಿಗೆಯಿಂದ ಬಡಿದು ಅವ್ರಿಗೂ ಊಟ ಕೊಡ್ದೇ ಹಾಕಬೇಕು. ಕಾನೂನು ನಮ್ಮ ದೇಶದಲ್ಲಿ ಎಲ್ರಿಗೂ ಒಂದೇ, ದೊಡ್ಡವರು ಚಿಕ್ಕವರು ಅವೆಲ್ಲ ಹೋಯ್ತು. ಆ ರೌಡಿಸಮ್ಮು ಅದೆಲ್ಲ ಒಂದು ಕಾಲದಲ್ಲಿ ಇತ್ತು, ಅವೆಲ್ಲ ಮುಗ್ದೋಯ್ತು. ಇವಾಗ ಅವನು ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ಶ್ರೀಮಂತನಾಗಿರಲಿ, ಎಷ್ಟೇ ಪ್ರಭಾವಿಯಾಗಿರಲಿ, ಅಂಥವ್ರನ್ನ ಮುಲಾಜಿಲ್ದೇ ಮೊದಲು ಅರೆಸ್ಟ್ ಮಾಡಬೇಕು. ನನ್ನ ಪ್ರಕಾರ ಇವತ್ತೇ ಆಗುತ್ತೆ. ಅವ್ರನ್ನ ಫಸ್ಟು ಅರೆಸ್ಟ್ ಮಾಡಿ, ಅವ್ನು ಯಾರು ಅಂತಂದ್ಬಿಟ್ಟು. ಏನು ರೈಟ್ಸ್ ಇದೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಈ ಥರ ಸರಪಳಿ ಹಾಕ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋಕ್ಕೆ? ನೀವು ಸಂಬಳ ಕೊಡ್ತೀರಾ, ಅವ್ರು ದುಡಿತಾರೆ, ಇಷ್ಟೇ ತಾನೇ ಎಲ್ಲ ಕಡೆ ನಡೆಯೋದು. ನೀವು ಕರೆಕ್ಟಾಗಿ ಕಾಲಕ್ಕೆ ಸಂಬಳ ಕೊಟ್ಕೊಂಡು ಅವ್ರನ್ನ ಇಟ್ಕೊಂಡ್ರೆ ಅವ್ರು ಯಾಕೆ ಕೆಲಸ ಬಿಟ್ಟು ಹೋಗ್ತಾರೆ? ಹೋಗಲಿ, ಅವ್ರನ್ನ ಹೊಡೆದು ಬಡ್ದು ಯಾಕೆ ಮಾಡಬೇಕು ಅಂತ. ಅವ್ರು ಊಟ ಕೊಡದಂತೆ ಹೊಡೆದು ಬಡ್ದು ಅವ್ರನ್ನ ಯಾಕೆ ಇಟ್ಕೋಬೇಕು ಅಂದರೆ ಅರ್ಥ, ಅವರಿಂದ ನೀವು ಪುಕ್ಸಟ್ಟೆ ದುಡಿಸ್ಕೋತಾ ಇದ್ದೀರಾ. ನಿಮ್ಮ ಡಾಬಾಗಳಿಗೆ ಯಾವನು ಕೆಲಸಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಸ್ಥಿತಿಗೆ ಬಂದಿದೆ ಅಲ್ಲಿ. ವಾಟ್ ಎವರ್ ಅದೇನಾದರೂ ಆಗಲಿ, ಇವತ್ತು ಇಮ್ಮಿಡಿಯೇಟಾಗಿ ನನ್ನ ಪ್ರಕಾರ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಮೊದಲು ಸ್ಪಾಟ್ ವಿಸಿಟ್ ಮಾಡಿ. ಹ್ಯೂಮನ್ ರೈಟ್ಸ್ ಅವ್ರು ಇದ್ದರೆ ದಯವಿಟ್ಟು ಮೊದಲು ಹೋಗಿ ಅಲ್ಲಿಗೆ. ಹ್ಯೂಮನ್ ರೈಟ್ಸ್ ಅವ್ರು ಯಾರೇ ಇದ್ದರೂ ಕೂಡ ಫಸ್ಟ್ ಸ್ಪಾಟ್ ವಿಸಿಟ್ ಮಾಡಿ, ಮೊದಲು ಅವರನ್ನು ಬಂಧಮುಕ್ತಗೊಳಿಸಿ, ಯಾವನಿದನ್ ಮಾಲೀಕ ಅವನನ್ನು ಮೊದಲು ಅರೆಸ್ಟ್ ಮಾಡಿ. ಇವತ್ತು ಇದು ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್ ಆಗುತ್ತಿದ್ದು ಖಂಡಿತವಾಗಿ ಬರಲೇಬೇಕು ಅವರು. ಬಟ್ ಒಂದು 70 ಮಂದಿ ಐತೆ ನೋಡ್ರಿ. ಅಲ್ಲಲ್ಲ, ಈಗ ರೂಮ್ನಾಗ್ರಿ ಇಲ್ಲಿ ಇಲ್ಲೊಂದು 5-6 ಮಂದಿ ಇದಾರೆ. ಎಲ್ಲ ಊರು ಬಿಟ್ಟು ಬಂದವ್ರು ಹೀಗೆ ಗೊತ್ತಾಗ್ತದೆ. ನಾವು ಲಗತ್ತಳ್ಳಿ ಆಗಿದ್ದ ಊರಿಗೆ ಹೋಗ್ಬಿಟ್ಟು. ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ, ಕಟ್ಟಿಟ್ಟಿರ್ತಾರಂತಲ್ಲ ಅವ್ರು. ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತಾರಲ್ಲ. ಅಲ್ಲಿಗೆ ಯಾರು ಹಿಂಗೆ ರೊಕ್ಕ ತಗೊಂಡು ತಪ್ಪಿಸಿ ಓಡಾರ ಇರ್ತಾರಂತವ್ರಿಗೆ ಕಟ್ಟಾಕಿರ್ತಾರಂತ ಮಾಡ್ತಾರ್ರಿ. ಹಾಂ, ಹಿಡ್ಕೊಂಬಂದು ದನ ಬಡ್ದು ಅವ್ರ ಕಾಲು ಚೈನ ಕಟ್ಟಿ ಚಾವಿ ಹಾಕಿ ಒಳ ಹಾಕಿಬಿಡ್ತಾರೆ. ಕೋಲ್ಯಾಗ ಹೊಡೆದ ಹಾಕಿಬಿಡ್ತಾರೆ. ನಿಮ್ಮ ದುಡ್ಡಿಗೆ ಅಷ್ಟ ಬಡ್ದೈತಿ ಮತ್ತು ಚಾವಿನ ಹಾಕೋದ್ರಿ ಅವ್ರು ಕಾಲಿಗೆ ಚವೆ ಮತ್ತು ಬೆಳಗ್ಗೆ ತೆಗಿಯೋದು. ಮತ್ತೆ ಹೌದು, ಎರಡು ಕೊಟ್ಟಿರ್ತಾರೆ ಅವ್ರಿಗೆ. ಬರೀ 1 ಲಕ್ಷ ಗಂಟೆ ಅದಾವ, 1.5 ಲಕ್ಷ ಅದಾವ, 2 ಲಕ್ಷ ಅದಾವ. ಅದ್ರ ಕಾಯಂ ಬರ್ತಾರಂತ ಕೊಟ್ಟಿರ್ತಾರೆ. ಕಾಯಂ ಮತ್ತು ಅಷ್ಟು ರೊಕ್ಕ ಕೊಟ್ಟಿರ್ತಾರೆ. ಹೌದು, ಕಾಲಿಗೆ ಚೈನಿಗೆ ಏನಕ್ಕೆ ಕೀಲಿ ಹಾಕಿರಂದ್ರೆ ಅವ್ರು ಬಾತ್ರೂಮ್ಗೆ ಹೋದ ಹೆಂಗೆ ಹೋಗೋದ್ರಿ? ಅಲ್ಲೇ ಮನ್ಯಾಗ ಹೋಗೋರಿ ಅವ್ರ. ಅಲ್ಲಿ ಬಾತ್ರೂಮ್ಗೆ ಹೋಗೋದಾದ್ರೆ ಅವಾಗ ಯಾರನ್ನ ಕರೀದ್ರೆ ಚಾವಿ ತೆಗಿತಾರ. ಹೋಗಿ ಬಂದು ಕೊಳ್ಳೆ ಮತ್ತೆ ಒಳಗೆ ಹಾಕಿರ್ತಾರೆ. ಎಷ್ಟು ಮಂದಿ ಇರ್ತಾರೆ ಇಲ್ಲಿ? ಬಟ್ ಒಂದು 70 ಮಂದಿ ಐತೆ ನೋಡ್ರಿ. ಅಲ್ಲಲ್ಲ, ಈಗ ರೂಮ್ನಾಗ್ರಿ ಇಲ್ಲಿ ಇಲ್ಲೊಂದು 5-6 ಮಂದಿ ಇದಾರೆ. ಎಲ್ಲ ಊರು ಬಿಟ್ಟು ಬಂದವ್ರು ಹೀಗೆ ಗೊತ್ತಾಗ್ತದೆ. ನಾವು ಲಗತ್ತಳ್ಳಿ ಆಗಿದ್ದ ಊರಿಗೆ ಹೋಗ್ಬಿಟ್ಟು.
ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ ಕಟ್ಟಿಟ್ಟಿರ್ತಾರಂತಲ್ಲ ಅವ್ರಿಗೆ ಎಲ್ಲ ಕೇಳ್ಕೊಂಡು ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಯಾರು ಹಿಂಗೆ ರೊಕ್ಕ ತಗೊಂಡು ತಪ್ಪಿಸಿ ಓಡಾರ ಇರ್ತಾರಂತವ್ರಿಗೆ ಕಟ್ಟಿ ಹಾಕಿರ್ತಾರಂತ ಬರ್ತಾರ್ರಿ ಹಾಂ ಹಿಡ್ಕೊಂಬಂದು ದನ ಬಡ್ದಂಗೆ ಬಡ್ದು ಅವ್ರ ಕಾಲು ಚೈನ ಕಟ್ಟಿ ಚಾವಿ ಹಾಕಿ ಹಾಂ ಒಳ ಹಾಕಿಬಿಡ್ತಾರೆ ಕೋಲ್ಯಾಗ ಹೊಡೆದ ಹಾಕಿಬಿಡ್ತಾರೆ ನಿಮ್ಮ ದುಡ್ಡಿಗೆ ಅಷ್ಟ ಬಡ್ದೈತಿ ಮತ್ತು ಚಾವಿನ ಹಾಕೋದ್ರಿ ಅವ್ರು ಕಾಲಿಗೆ ಚವೆ ಮತ್ತು ಬೆಳಗ್ಗೆ ತೆಗಿಯೋದು ಮತ್ತೆ ಹೌದು ಎರಡು ಕೊಟ್ಟಿರ್ತಾರೆ ಅವ್ರಿಗೆ ಹೊಡಿ ಒಂದೊಂದು ಲಕ್ಷ ಗಂಟೆ ಅದಾವ 1.5 ಲಕ್ಷ ಅದಾವ 2 ಲಕ್ಷ ಅದಾವ ಅದು ಕಾಯಂ ಬರ್ತಾರಂತ ಕೊಟ್ಟಿರ್ತಾರೆ ಕಾಯಂ ಮತ್ತು ಅಷ್ಟು ರೊಕ್ಕ ಕೊಟ್ಟಿರ್ತಾರು ಹೌದು ಕಾಲಿಗೆ ಚೈನಿಗೆ ಏನಕ್ಕೆ ಕೀಲಿ ಹಾಕಿರಂದ್ರೆ ಅವ್ರು ಬಾತ್ರೂಮ್ಗೆ ಹೋದ ಹೆಂಗೆ ಹೋಗೋದ್ರಿ ಅಲ್ಲೇ ರೂಮ್ನ್ಯಾಗ ಹೋಗೋರಿ ಅವ್ರ ಅಲ್ಲಿ ಬಾತ್ರೂಮ್ಗೆ ಹೋಗೋದಾದ್ರೆ ಅವಾಗ ಯಾರನ್ನ ಕರೀದ್ರೆ ಹಾಂ ಚಾವಿ ತೆಗಿತಾರ ಹಾಂ ಹೋಗಿ ಬಂದು ಕೊಳ್ಳೆ ಮತ್ತೆ ಒಳಗೆ ಹಾಕ್ತಾರೆ ಎಷ್ಟು ಮಂದಿ ಇರ್ತಾರೆ ಇಲ್ಲಿ ಬಟ್ ಒಂದು 70 ಮಂದಿ ಐತಿ ನೋಡ್ರಿ ಅಲ್ಲಲ್ಲ ಈಗ ರೂಮ್ನಾಗ ರೀ ಇಲ್ಲಿ ಇದೊಂದು 5-6 ಮಂದಿ ಇದಾರೆ ಎಲ್ಲ ಊರು ಬಿಟ್ಟು ಬಂದವ್ರು ಹಿಂಗೆ ಮಕ್ಕೋತಾರೆ ನಾವು ಲಗ ತಳ್ಳಿ ಆಗಿರ್ತಾರೆ ಊರಿಗೆ ಹೋಗ್ಬಿಟ್ಟು ಹಾಂ ಹಾಂ ಅವ್ರು ಊರು ಬಿಟ್ಟು ಬಂದವ್ರಿಗೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿರಂದ್ರೆ ಇದನ್ನ ಮಾಡ್ತಾರಂತಲ್ಲ ಕಟ್ಟಿಟ್ಟಿರ್ತಾರಂತಲ್ಲ ಅವ್ರಿಗೆ ಎಲ್ಲ ಕೇಳಿ ಆಲ್ ರೈಟ್.